ನಮಸ್ತೆಗಳೇ. ನಾನು ಪುಷ್ಪಾ ಮುರುಗೇಶ್ ಕುಳಿದ್. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ. ಇಂದಿನ ಅಧಿವೇಶನವನ್ನ ಪ್ರಾರಂಭಿಸೋಣ. ನಮ್ಮ ಹಿಂದಿನ ಅಧಿವೇಶನದಲ್ಲಿ ನಾವು ವಿಷಯಗಳ ಬಗ್ಗೆ ಕಲಿತಿದ್ದೇವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ದ್ರಾವಿಡ ಮುನ್ನೇತ್ರ ಕಳಕಂ, ಭಾರತದ 6ನೇ ರಾಷ್ಟ್ರಪತಿ, ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ, ಇಂದಿನ ಅಧಿವೇಶನದಲ್ಲಿ ನಾವು ಮುಖ್ಯವಾಗಿ ಪ್ರಾದೇಶಿಕ ಆಕಾಂಕ್ಷೆಗಳ ಹೊರಹೊಮ್ಮುವಿಕೆಯ ಬಗ್ಗೆ ಕಲಿಯಲಿದ್ದೇವೆ. ಕಲಿಕೆಯ ಫಲಿತಾಂಶಗಳು ಈ ಅಧಿವೇಶನದ ಅಂತ್ಯದ ವೇಳೆಗೆ ನೀವಿದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಪ್ರಾದೇಶಿಕ ಆಕಾಂಕ್ಷೆಗಳ ಹೊರಹೊಮ್ಮುವಿಕೆ, ಆಂಧ್ರಪ್ರದೇಶದ ಆಶಯಗಳು, ಅಸ್ಸಾಂ ಚಳುವಳಿ, ಪಂಜಾಬ್ ಆಂದೋಲನ, ಕೀವರ್ಡ್ಗಳು ಗುಟ್ಟಾಗಿ, ಸೂಚನೆ ಅಥವಾ ಗಮನವನ್ನ ತಪ್ಪಿಸಲು ಪ್ರಯತ್ನಿಸುವ ರೀತಿಯಲ್ಲಿ, ರಹಸ್ಯವಾಗಿ ಸ್ವಾಯತ್ತತೆ, ಸ್ವಸರ್ಕಾರದ ಹಕ್ಕು ಅಥವಾ ಸ್ಥಿತಿ. ವಲಸೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲನೆ. ಹತ್ಯೆ, ರಾಜಕೀಯ ಕಾರಣಗಳಿಗಾಗಿ ಹಠಾತ್ ಅಥವಾ ರಹಸ್ಯ ದಾಳಿಯಿಂದ ಕೊಲೆ. ಪ್ರಾದೇಶಿಕ ಆಕಾಂಕ್ಷೆಗಳ ಹೊರಹೊಮ್ಮುವಿಕೆ, ಭಾರತದ ವಿವಿಧ ಭಾಗಗಳಲ್ಲಿ ನಡೆದ ಹೆಚ್ಚಿನ ಸ್ವಾಯತ್ತತೆಗಾಗಿ 3 ಚಳುವಳಿಗಳನ್ನ ನೋಡೋಣ. ಆಂಧ್ರಪ್ರದೇಶ, ಅಸ್ಸಾಂ ಮತ್ತು ಪಂಜಾಬ್. ಆಂಧ್ರಪ್ರದೇಶದ ಆಶಯಗಳು, ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳನ್ನ ಆಗಾಗ ಬದಲಾಯಿಸುತ್ತಿದ್ದರು. ಇದನ್ನ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕತ್ವದ ಅಗೌರವದ ರೂಪವೆಂದು ಪರಿಗಣಿಸಲಾಗಿದೆ ಮತ್ತು ಇದು ತೆಲುಗು ಜನರ ಹೆಮ್ಮೆಯನ್ನ ಅವಮಾನಿಸಿದೆ. ತೆಲುಗು ಮಾತನಾಡುವ ಜನರ ಗೌರವ ಮತ್ತು ಸ್ವಾಭಿಮಾನವನ್ನ ರಕ್ಷಿಸಲು 1982ರಲ್ಲಿ ಎನ್ಟಿಆರ್ ತೆಲುಗು ದೇಶಂ ಪಕ್ಷವನ್ನ ಸ್ಥಾಪಿಸಿದರು. ಪಕ್ಷವು ಮಧ್ಯಾಹ್ನದ ಊಟ ಮತ್ತು ಮದ್ಯ ನಿಷೇಧದಂತಹ ಅನೇಕ ಜನಪ್ರಿಯ ಯೋಜನೆಗಳನ್ನ ಪರಿಚಯಿಸಿತು. ಇವು 1982ರ ಚುನಾವಣೆಯಲ್ಲಿ ಗೆಲುವಿಗೆ ನೆರವಾದವು. 1984ರಲ್ಲಿ ಎನ್ಟಿಆರ್ ಅವರು ಶಸ್ತ್ರಚಿಕಿತ್ಸೆಗಾಗಿ ಯುಎಸ್ನಲ್ಲಿದ್ದಾಗ ಗವರ್ನರ್ ಅವರನ್ನ ವಜಾಗೊಳಿಸಿದರು.
ರಾಜ್ಯಪಾಲರ ಕ್ರಮವನ್ನ ಪ್ರಶ್ನಿಸಿದರು. ಶಾಸಕರ ಬೆಂಬಲ ಇದ್ದ ಕಾರಣ ಅವರನ್ನ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಯಿತು. ಅಸ್ಸಾಂ ಚಳುವಳಿ. ಅಸ್ಸಾಂನಲ್ಲಿ ಅಸ್ಸಾಮಿಯೊಂದಿಗೆ ಬಂಗಾಳಿ ಭಾಷೆಯನ್ನ ಸಹ ಪ್ರಮುಖ ಭಾಷೆಯಾಗಿ ಬಳಸಲಾಗುತ್ತೆ. ಬಂಗಾಳಿಗಳು ಸ್ಥಳೀಯ ಆಡಳಿತದ ಕೆಳ ಮತ್ತು ಮಧ್ಯಮ ಶ್ರೇಣಿಯನ್ನ ಆಕ್ರಮಿಸಿಕೊಂಡರು. ಅಸ್ಸಾಮಿ ಭಾಷಿಕರನ್ನ ಬಂಗಾಳಿ ಆಡಳಿತವು ಎರಡನೇ ದರ್ಜೆಯ ನಾಗರಿಕರಂತೆ ಪರಿಗಣಿಸಿದೆ. ರಾಜಕೀಯ ಅಭದ್ರತೆ ಅಥವಾ ನೈಸರ್ಗಿಕ ವಿಕೋಪಗಳಿಂದಾಗಿ ಬಾಂಗ್ಲಾದೇಶದಿಂದ ಅನೇಕ ವಲಸಿಗರು ಅಸ್ಸಾಂಗೆ ಬಂದರು. ಇದು ತಮ್ಮ ಸಂಸ್ಕೃತಿಯನ್ನ ಕಳೆದುಕೊಳ್ಳುವ ಭಯದಲ್ಲಿರುವ ಸ್ಥಳೀಯರಿಗೆ ಸಮಸ್ಯೆಗಳನ್ನ ಉಲ್ಬಣಗೊಳಿಸಿತು. 1970ರ ದಶಕದ ಉತ್ತರಾರ್ಧದಲ್ಲಿ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಎಎಎಸ್ಯು ಕೇಂದ್ರ ಸರ್ಕಾರದ ವಿರುದ್ಧ ಸಾಮಾಜಿಕ ಚಳುವಳಿಯನ್ನ ಮುನ್ನಡೆಸಿತು. ಪ್ರಾಥಮಿಕವಾಗಿ ಹೊರಗಿನವರನ್ನ ತೆಗೆದುಹಾಕುವ ಗುರಿಯನ್ನ ಹೊಂದಿತ್ತು. ಅಸ್ಸಾಂನ ಜನರು ತಮ್ಮ ಸಂಸ್ಕೃತಿ, ಜನಸಂಖ್ಯಾಶಾಸ್ತ್ರ ಮತ್ತು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಸವಾಲುಗಳನ್ನು ಎದುರಿಸಿದರು. ಅಸ್ಸಾಮೀಯೇತರ ಸಮುದಾಯಗಳು ಚಹಾ ಮತ್ತು ಎಣ್ಣೆಗಳಂತಹ ಗಮನಾರ್ಹ ವ್ಯಾಪಾರಗಳ ನಿಯಂತ್ರಣವನ್ನ ಹೊಂದಿದ್ವು ಮತ್ತು ಇದು ಸ್ಥಳೀಯರಿಗೆ ಪ್ರಯೋಜನವಾಗಲಿಲ್ಲ. ಜನರು ಉದ್ಯೋಗಾವಕಾಶಗಳನ್ನ ಕೋರಿದರು, ಜೊತೆಗೆ ಹೊರಗಿನವರನ್ನ ತೆಗೆದುಹಾಕುವುದು ಮತ್ತು ಅವರ ಲಾಭಕ್ಕಾಗಿ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುವುದು. ವಲಸಿಗರ ಹೆಚ್ಚಾಗಿ ಮುಸ್ಲಿಮರಾಗಿದ್ರಿಂದ ಈ ಬೇಡಿಕೆಗಳು ಕೋಮು ವಿಭಜನೆಗೆ ಕಾರಣವಾಯಿತು. ಆಂದೋಲನವು ಶೀಘ್ರದಲ್ಲೇ ಬಂಗಾಳಿ ವಿರೋಧಿ, ಎಡವಿರೋಧಿ, ಅಸ್ಸಾಮೀಯೇತರ ಮತ್ತು ಭಾರತೀಯ ವಿರೋಧಿಯಾಯಿತು. ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ 3 ವರ್ಷಗಳ ಕಾಲ ಚರ್ಚೆ ನಡೆಯಿತು. ಅಂತಿಮವಾಗಿ 1984ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾಂಗ್ರೆಸ್ ಸರ್ಕಾರ ಕೆಳಗಿಳಿದು ಅಸ್ಸಾಂ ಗಣ ಪರಿಷತ್ ಉದಯವಾಯಿತು. ಆದಾಗ್ಯೂ ಈ ಬದಲಾವಣೆಗಳು ಬಾಂಗ್ಲಾದೇಶಿಗರೊಂದಿಗಿನ ಗಡಿ ಸಮಸ್ಯೆಗಳು ಮತ್ತು ಹಳೆಯ ಮತ್ತು ಹೊಸ ಬಂಗಾಳಿ ವಸಾಹತುಗಾರರ ನಡುವೆಯೂ ವ್ಯತ್ಯಾಸವನ್ನ ಕಂಡುಹಿಡಿಯಲು ಅಸಮರ್ಥತೆ ಸೇರಿದಂತೆ ದೀರ್ಘಾವಧಿಯ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ.
ಅಸ್ಸಾಮಿ ಸಂಸ್ಕೃತಿಗೆ ಹೆಚ್ಚಿನ ಒತ್ತು ನೀಡಿದ್ರಿಂದ ಬೋಡೋಗಳು, ಖಾಸಿಗಳು, ಮಿಜೋಗಳು ಮತ್ತು ಕರ್ಬಿಗಳಂತಹ ಬುಡಕಟ್ಟುಗಳು ಅಪಾಯದಲ್ಲಿ ಸಿಲುಕಿದವು. ಅಸ್ಸಾಂನಲ್ಲಿ ಹಿಂಸಾಚಾರ ಭುಗಿಲೆದ್ದಿತು ಮತ್ತು ಜನಾಂಗೀಯ ನಿರ್ಮೂಲನೆ ಹೆಸರಿನಲ್ಲಿ ಸಾಮೂಹಿಕ ಹತ್ಯೆಗಳು ನಡೆದವು. ಶಾಂತಿಯನ್ನ ಉತ್ತೇಜಿಸಲು ಕೇಂದ್ರ ಸರ್ಕಾರವು ಈಶಾನ್ಯ ಪ್ರದೇಶದಲ್ಲಿ ಸಶಸ್ತ್ರ ಪಡೆಗಳನ್ನ ಹೆಚ್ಚಿಸಿದೆ. ಆದ್ರೆ ಇದು ಜನರ ಹಕ್ಕುಗಳು ಅಮಾನತಿಗೆ ಕಾರಣವಾಯಿತು. ಹೀಗಾಗಿ ಬಂಗಾಳಿಗಳು ಮತ್ತು ಅಸ್ಸಾಮಿಗಳ ನಡುವಿನ ಸಂಘರ್ಷವು ಸೂಕ್ಷ್ಮ ಅಂತರ ಸಮುದಾಯದ ಸಂಘರ್ಷವಾಗಿ ಮಾರ್ಪಟ್ಟಿದೆ. ಪಂಜಾಬ್ ಆಂದೋಲನ. ಭಾಷೆ ಮತ್ತು ಧರ್ಮದಲ್ಲಿನ ಭಿನ್ನಾಭಿಪ್ರಾಯಗಳು ಪಂಜಾಬಿನಲ್ಲೂ ಸ್ವಾಯತ್ತತೆ ಚಳುವಳಿಗೆ ಕಾರಣವಾಯಿತು. ದೇಶಕ್ಕೆ ತನ್ನ ಕೊಡುಗೆಗಳನ್ನ ಕಡೆಗಣಿಸಲಾಗಿದೆ ಎಂದು ರಾಜ್ಯ ಭಾವಿಸಿದೆ. ಪಂಜಾಬ್ ಹಕ್ಕು ಸಾಧಿಸಿದೆ. ಚಂಡೀಗಢ ಹೊಸ ರಾಜ್ಯದ ರಾಜಧಾನಿಯಾಗಿ ಬಾಕ್ರಾನಂಗಲ್ ಅಣೆಕಟ್ಟಿನಿಂದ ಹೆಚ್ಚು ನೀರು ಮತ್ತು ಭಾರತೀಯ ಸೇನೆಯಲ್ಲಿ ಹೆಚ್ಚಿದ ಸಿಖ್ ನೇಮಕಾತಿ. 1978ರಲ್ಲಿ ಅಕಾಲಿ ದಳವು ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿತು. ರಾಜ್ಯದ ಅಧಿಕಾರವನ್ನ ಹೆಚ್ಚಿಸಿ ಮತ್ತು ವಿಕೇಂದ್ರೀಕರಣ ಉತ್ತೇಜಿಸಿ ಎಸ್ಎಡಿ ಶಿರೋಮಣಿ ಅಕಾಲಿ ದಳ ಮತ್ತು ಕಾಂಗ್ರೆಸ್ ಹೆಚ್ಚುತ್ತಿರುವ ಚುನಾವಣಾ ಸ್ಪರ್ಧೆಯನ್ನ ಎದುರಿಸಿದವು. ಸಾವಿರದ 1980ರಲ್ಲಿ ಅಕಾಲಿ ಸರ್ಕಾರವನ್ನ ವಜಾಗೊಳಿಸಿತು ಮತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಮರಳಿತು. ಇದರಿಂದ ಕೇಂದ್ರ ಸರ್ಕಾರ ಸಿಖ್ಖರ ವಿರುದ್ಧ ತಾರತಮ್ಯ ಮಾಡುತ್ತಿದೆ ಎಂಬ ಭಾವನೆ ಮೂಡಿತು. ಉಗ್ರಗಾಮಿ ಸಿಖ್ ನಾಯಕ ಭಿಂದ್ರನ್ ವಾಲೆ ಪ್ರತ್ಯೇಕತಾವಾದವನ್ನ ಉತ್ತೇಜಿಸಿದರು ಮತ್ತು ಖಲಿಸ್ತಾನ್ ಎಂಬ ಸಿಖ್ ರಾಜ್ಯವನ್ನ ಒತ್ತಾಯಿಸಿದರು. ಉಗ್ರಗಾಮಿಗಳು ಸಾಂಪ್ರದಾಯಿಕ ಜೀವನ ಸಂಹಿತೆಯನ್ನ ಹೇರಿದರು. ಇದು ಸಿಖ್ ಅಲ್ಲದವರ ಮೇಲೆ ಕೋಮು ದಾಳಿಗೆ ಕಾರಣವಾಯಿತು. ಸಿಖ್ ಪ್ರತ್ಯೇಕವಾದಿ ಗುಂಪುಗಳು ಗೋಲ್ಡನ್ ಟೆಂಪಲ್ ಅನ್ನ ಆಕ್ರಮಿಸಿಕೊಂಡವು ಮತ್ತು ಅವರನ್ನ ತೆರವುಗೊಳಿಸಲು ಸೇನೆಯು ಮಧ್ಯಪ್ರವೇಶಿಸಬೇಕಾಯಿತು.
ಇದು ಸಿಖ್ಖರ ಪವಿತ್ರ ದೇಗುಲದ ಉಲ್ಲಂಘನೆ ಮತ್ತು ಅವರ ಪರಕೀಯತೆಯನ್ನ ಹೆಚ್ಚಿಸುವ ಕ್ರಿಯೆಯಾಗಿ ಕಂಡುಬಂದಿದೆ. ಸಿಖ್ ಆಂದೋಲನವು 1984ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆಗೆ ಕಾರಣವಾಯಿತು. ಇದು ದೆಹಲಿಯಲ್ಲಿ ಗಲಭೆಗೆ ಕಾರಣವಾಯಿತು. ಇದರ ಪರಿಣಾಮವಾಗಿ ಸಾವಿರಾರು ಸಿಖ್ಖರು ಮೇಲೆ ದಾಳಿ ಮಾಡಲಾಯಿತು ಮತ್ತು ಕೊಲ್ಲಲಾಯಿತು ಮತ್ತು ಅವರ ಆಸ್ತಿಗಳನ್ನ ನಾಶಪಡಿಸಲಾಯಿತು. ರಾಜೀವ್ ಗಾಂಧಿ ಪ್ರಧಾನಿಯಾದ ನಂತರ ಅವರು ಎಸ್ಎಡಿ ಅಧ್ಯಕ್ಷರಾದ ಸಂತ ಲಾಂಗೋವಾಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಪಂಜಾಬ್ ಚುನಾವಣಾ ವೇಳೆ ಉಗ್ರಗಾಮಿಗಳೊಂದಿಗೆ ಲೋಂಗೋವಾಲ್ ಹತ್ಯೆಯಾದ ಕಾರಣ ಶಾಂತಿ ಅಲ್ಪಕಾಲ ಉಳಿಯಿತು. ಏಪ್ರಿಲ್ 1986ರಲ್ಲಿ ಅಕಾಲ್ ತಖ್ತ್ನಲ್ಲಿ ನಡೆದ ಸಭೆಯು ಖಲಿಸ್ತಾನ್ ಸ್ವತಂತ್ರ ರಾಜಕೀಯಕ್ಕೆ ಘೋಷಣೆಯನ್ನು ಮಾಡಿತು. ಸ್ವತಂತ್ರ ರಾಜ್ಯಕ್ಕಾಗಿ ಹೋರಾಟಗಾರರು ಎಂದು ಹೇಳಿಕೊಳ್ಳುವ ಹಲವಾರು ಗುಂಪುಗಳು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿವೆ. ಈ ಭಯೋತ್ಪಾದಕರಿಗೆ ಪಾಕಿಸ್ತಾನ ಬೆಂಬಲ ನೀಡುತ್ತಿದೆ ಎಂದು ಭಾರತ ಸರ್ಕಾರ ಹೇಳಿಕೊಂಡಿದೆ. ಪಂಜಾಬ್ನಲ್ಲಿ ಸಿಖ್ ಉಗ್ರಗಾಮಿಗಳು ಪೊಲೀಸ್ನರೊಂದಿಗೆ ಘರ್ಷಣೆ ನಡೆಸಿದರು. ಪತ್ರಕರ್ತರು, ರಾಜಕಾರಣಿಗಳು, ಕಲಾವಿದರು ಮತ್ತು ಕಾರ್ಯಕರ್ತರನ್ನ ಕೊಂದರು ಮತ್ತು ನಾಗರಿಕರನ್ನ ಗುರಿಯಾಗಿಸಿದರು. ಇದೆಲ್ಲವೂ ಕ್ರಮೇಣ ಸಿಖ್ಖರು ಸೇರಿದಂತೆ ಪಂಜಾಬಿ ಜನರಿಂದ ಉಗ್ರಗಾಮಿಗಳನ್ನ ದೂರ ಮಾಡಿತು. ಪರಿಣಾಮಕಾರಿ ಪೊಲೀಸ್ ಕ್ರಮವು ಉಗ್ರಗಾಮಿತ್ವವನ್ನ ಮುರಿಯಿತು ಮತ್ತು ಸಾರ್ವಜನಿಕ ಸಹಾನುಭೂತಿಯು ಶೀಘ್ರವಾಗಿ ಕ್ಷೀಣಿಸಿದ ಕಾರಣ ಅಂತಿಮವಾಗಿ 1990ರ ದಶಕದ ಅಂತ್ಯದ ವೇಳೆಗೆ ಶಾಂತಿ ಪಂಜಾಬ್ಗೆ ಮರಳಿತು.